ಎಂತ ಮಾಡ್ತಿದ್ದೆ ಮಗ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ತಂಬಳಿ ಮಾಡೋಣ. ಈ ತಂಬಳಿ ಹೆಚ್ಚಿನ ಭಾಗ ಮಾಡದ್ದು ಮಕ್ಕಳೆಯ. ಬನ್ನಿ ನೋಡುವ ಹೆಂಗ್ ಮಾಡ್ತ್ರು ಹೇಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಮಾವಿನಕಾಯಿ ತಂಬಳಿ ಮಾಡುವ. ನಾನೇ ಇವತ್ತಷ್ಟು ಮಾಡ್ತೆ. ಅಚ್ಚಿ ಮತ್ತು ಸುಮುಖ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸುಮುಖನ ಹೆಲ್ಪ್ ನೋಡು. ಹಾಂ ಕೊಯ್ ಬಂಗ ಹಿಂಗೆ ಮುರಿಬೇಕು ಕಣ್ಣು ಹಾಗೆ ತೋರಿಸಿ ಇಲ್ಲಿ ನೋಡಿ. ಇಬ್ರು ಕೊಯ್ದಾರೆ. ಎರಡು ಹಾಕಿ ತಂಬಳಿ ಮಾಡೋದು ಬೇಡ, ಒಂದೇ ಹಾಕಿ ತಂಬಳಿ ಮಾಡುವ. ಒಂದೇ ಹಾಕಿ ತಂಬಳಿ ಮಾಡುವ. ಒಂದು ನಮ್ಮನೇಲಿ ಕೊಯ್ಯುವ. ಒಂದು ಹಣ್ಣಗೆ ಹಾಕ್ರ ಆಯ್ತು. ಒಂದು ಹಣ್ಣಗೆ ಹಾಕುವ. ಇವತ್ತು ನಾ ಅತ್ತೆ ಮನೆಗೆ ಹೋಗ್ತೆ. ಓಡ್ಬೇಡಿ ಮುಜುಕಲ್ ಕೊಡು. ಎಂತ ಮಾಡ್ತಿದ್ದೆ ಮಗ? ಚಪಾತಿ ಅರಿಯೋದು. ಇನ್ನೊಬ್ಬರುದು ಚಪಾತಿ ಅರ್ದಿ. ಸ್ವಲ್ಪ ನೀಟೇ ಕೊಡಿ. ಇದು ಬುದ್ಧಿ ತಂಬಳಿ ಮಾಡೋಕೆ ನಾ ಸ್ವಲ್ಪ ಕಾಯಿ ಕೇರ್ ಕೊಟ್ಟೆ. ಹಾಗೆ ಮಾವಿನಕಾಯಿ ಕೆತ್ತಿ ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಮಾಡಿ ಕೊಚ್ಚಿ ಕೊಡ್ತೆ. ಆಮೇಲೆ ನಮ್ಮ ಅಣ್ಣನ ಮಗಳಿಗೆ ತಾನೇ ಕೊಚ್ಚುತ್ತೆ ಅಂತ ಹೇಳದೆ, ಅದೇ ಕೊಚ್ಚುತ್ತದೆ. ಬನ್ನಿ ನೋಡುವ ಮುಂದೆ ಏನೇನಾಗ್ತದೆ ವಿಡಿಯೋದಲ್ಲಿ ಹೇಳಿ. ಹಾಗೆ ಎರಡೇ ಸೇರಿಸ್ಕೊಂಡೆಲ್ಲ ಕೊಚ್ಚಬೇಡ, ಒಂದೊಂದೇ ಕೊಚ್ಚು. ಮತ್ತವಾಗಿ ಸಣ್ಣ ಸಣ್ಣ ಕೊಚ್ಚು, ಮೂರು ಚೂರು ಮಾಡೋದು. ಮೂರು ಚೂರು ಮಾಡೋದು. ಸುಮ್ಮನೆ ನೋಡೋದೆ ಇಟ್ಟು ಚಂದ ಕೆಲಸ ಮಾಡ್ತೇನೆ ನೀನು. ಇಲ್ಲಡೆ ಮಾವಿನಕಾಯಿ ಕೊಚ್ಚಾಯ್ತು ನೋಡಿ. ಕಡೆಗೆ ಇದರಲ್ಲಿ ಸಣ್ಣ ಮೆಣಸು ಸ್ವಲ್ಪ ಅದೇ, ಇದು ಹಸಿ ಮೆಣಸೆಯ ಸ್ವಲ್ಪ ಒಣಗದೆ. ಕಡೆಗೆ ಕಾಯಿ ತುರಿ ಇದನ್ನಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅವ್ರದ್ರೆ ಆಯ್ತು. ಮಾವಿನಕಾಯಿ ಹಾಕೋದು. ಓ ಕೊಡು ಮೆಣಸಿನ ಪ್ಲೇಟು. ಹಂಗೆ ಹಾಂ ಸಾಕು ಸಾಕು, ಸುತ್ತಿರ್ಸೋದು ಬೇಡ ಕಲ್ಗೆ. ಹಾಂ ಸಾಕು ಸಾಕು. ಅರಿತಾ ಅವ್ರೆ ಮುಂದೆ ಹಾಕ್ಬೇಕು ಕೈಲಿ. ಹಾಂ ಒಂದು ಕೈಲಿ ಆಗೋದಿಲ್ವಮ್ಮ ಅದ್ರ ಕೈಲಿ ಪಾಪ. ನಿಂಗೆ ಕೈಲಿ ಆಗೋದಿಲ್ಲ ಮಗ. ಪಾಪ ಮಕ್ಕಳು ಮಾವಿನಕಾಯಿ ತಂಬಳಿ ಮಾಡೋದ್ರಲ್ಲಿ ಸುಸ್ತಾಗಿ ಹೋದ್ರು. ಹಾಗೆ ಅರಿಯೋದು ಅವಳ ಹತ್ರ ಆಗಲಿಲ್ಲ, ಸ್ವಲ್ಪ ಅರ್ದ್ಲು. ಆಮೇಲೆ ನಾನೇ ಅರ್ಕೊಟ್ಟೆ ಸ್ವಲ್ಪ. ಎಂತ ಕಾಣ್ತಿಲ್ಲ, ಸಾಕು ಮಗಳು ಸಾಕು ಮಗ, ಸಣ್ಣ ಆಯ್ತು. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯಾ ಏನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನೆಲನ್ನು ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನಿಮಗೆ ನನ್ನ ಚಾನೆಲಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರ್ತದೆ. ತಂಬಳಿ ಎಲ್ಲ ಅರ್ದು ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಕಪ್ ಆಗುವಷ್ಟು ಮೊಸರು ಮತ್ತು ಉಪ್ಪು, ಸ್ವಲ್ಪ ಬೆಲ್ಲ. ಉಪ್ಪು ಮೊದಲೇ ಅರಿಬೇಕಾದ್ರೆ ಹಾಕಿದ್ರು ನಾವು. ಹಾಗೆ ಸ್ವಲ್ಪ ಬೆಲ್ಲ ಅಷ್ಟು ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕರಡಿ ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಮಾವಿನಕಾಯಿ ತಂಬಳಿ ಸೂಪರಾಗಿ ರೆಡಿ ಆಗ್ತದೆ. ಈ ತಂಬಳಿ ಒಗ್ಗರಣೆಗೆ ನಾನು ಸ್ವಲ್ಪ ಮೆಂತೆ ಕಾಳು ಮತ್ತು ಒಂದು ಸಣ್ಣ ಚೂರು ಇಂಗು, ಹಾಗೆ ಸಾಸಿವೆ, ಕರಿಬೇವು ಇದಿಷ್ಟು ಹಾಕಿ ಒಂದು ಚೂರು ಒಣಮೆಣಸು ಬೇಕಾದರೂ ಹಾಕ್ಬೋದು. ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಸೂಪರಾಗಿರೋ ತಂಬಳಿ ನಿಮಗೆ ಬೇಸಿಗೆಗಾಲದಲ್ಲಿ ಬೆಸ್ಟು ಊಟಕ್ಕೆ. ಅದ್ರ ಒಟ್ಟಿಗೆ ಏನಾದರೂ ನಂಜುಗ್ ಸೈಡಲ್ಲಿ ಇದ್ಬಿಟ್ರೆ ತಂಬಳಿ ಮಾಡ್ಕೊಂಡು ದಿನಾ ಊಟ ಮಾಡ್ಬೋದು. ತಂಬಳಿಲಿ ಅಷ್ಟು ರುಚಿಯಾಗಿರ್ತದೆ. ಕರಿಬೇವು ಹಾಗೆ ಫ್ರೆಂಡ್ಸ್, ನೀವು ಈ ರೆಸಿಪಿನ ಮುದ್ದಾಮ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಾಗ್ತದೆ ಅಂತ ಹೇಳಿ ಆಮೇಲೆ ನನಗೆ ಕಮೆಂಟಲ್ಲಿ ಎಂಡ್ ತನಕ ವಿಡಿಯೋ ನೋಡಿ. ರುಚಿ ಹೆಂಗದೆ ಅಂತಲೂ ನೋಡ್ಬೋದು, ನೀವು ಗೊತ್ತಾಗ್ತದೆ.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು, ಬಾಯ್. ಮಕ್ಕಳ ಇದೇ ಓಡ್ತ್ರು ಇವರು ರೆಸಿಪಿ ಮಾಡೋರು. ಚಟ್ ಚಟ್ ಆಗ್ತದೆ. ಇದು ಹಿಂಗೆ ಹೊಡ್ತಿರ್ತೇವೆ. ಇದಕ್ಕೊಂದು ಮೀನು ಫ್ರೈ ಇರ್ಬೇಕು ಹೋಗು. ಆಮ್ಲೆಟ್ ಆದ್ರೂ ಆಗ್ತದಲ್ಲ. ಹ್ಞೂ ಹಾಂ ಇವತ್ತು ಮಾಡಿ.